ಮಾಂತ್ರಿಕ ಮಾವಿನ ಹಣ್ಣು. ಸ್ಕೂಲಿಗೆ ರಜೆ ಕೊಟ್ಟಾಯಿತು. ಒಂದ್ ವರ್ಷ ಇಡೀ ತುಂಬಾನೇ ಕಷ್ಟಪಟ್ಟು ಓದ್ತಾ ಇದ್ದ ಮಕ್ಕಳು ಅಂದ್ರೆ ಬುಜ್ಜಿ ಗುಬ್ಬಚ್ಚಿ ಬನ್ನು ಗಿಳಿ ಚಿನ್ನಕ್ಕಾಗಿ ಈ ರಜೆಯಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಒಂದಿನ ಬೆಳಿಗ್ಗೆ ಸಮಯ ಅವ್ರ 3 ಜನನು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಈ ಸಲ ಏನಾದ್ರೂ ಹೊಸದಾಗಿ ಮಾಡ್ಬೇಕು, ಹೊಸದಾಗಿ ಏನಾದ್ರೂ ಎಂಜಾಯ್ ಮಾಡ್ಬೇಕು ಅಂತ ಅವ್ರೆಲ್ರು ಮನ್ಸಲ್ಲಿ ಅಂದ್ಕೊಳ್ತಿದ್ರು. ಹಬ್ಬ ಎಷ್ಟೊಂದು ನೆಮ್ಮದಿಯಾಗಿದೆ. ಕಾಲೇಜಿಗೆ ರಜೆ ಬಿಟ್ಬಿಟ್ರು. ಇನ್ ಮುಂದೆ ಬೆಳಿಗ್ಗೆ ಬೇಗ ಎದ್ದು ಅವಸರವಾಗಿ ರೆಡಿ ಆಗ್ಬೇಕಾಗಿಲ್ಲ. ಹೋಮ್ವರ್ಕು ಇಲ್ಲ, ಎಕ್ಸಾಮು ಇಲ್ಲ. ಹೌದು ಬುಜ್ಜಿ, ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮನೆಯಲ್ಲಿ ಕೂತು ಈ ಬೇಳೆ ಸಾಂಬಾರೆಲ್ಲ ತಿಂದು ತುಂಬಾ ಬೋರ್ ಆಗುತ್ತೆ. ಏನಾದ್ರೂ ಟೇಸ್ಟ್ ಆಗಿ ಹೊಸದಾಗಿ ತಿನ್ಬೇಕು ಅನ್ಸುತ್ತೆ. ನನ್ನ ಕಷ್ಟನ ನಾನು ಯಾರ ಜೊತೆ ಕಣ ಹೇಳೋದು? ನಮ್ಮಮ್ಮ ನನಗೆ ₹1 ಕೂಡ ಕೊಡೋದಿಲ್ಲ. ನನಗೆ ಪಿಜ್ಜಾ ತಿನ್ಬೇಕು ಅನ್ಸುತ್ತೆ, ಬರ್ಗರ್ ತಿನ್ಬೇಕು ಅನ್ಸುತ್ತೆ. ಆದ್ರೆ ನಮ್ಮಮ್ಮ ನನಗೆ ಹೊರಗಿಂದ ಏನು ತಂದ್ಕೊಡಲ್ಲ, ಮನೆಯಲ್ಲಿರುವ ಬೇಳೆ ಸಾರೇ ಕೊಡೋದು. ಹೌದು ಚಿನ್ನು, ಪ್ರತಿದಿನ ಮನೇಲಿ ತಿಂದು ಬೋರ್ ಆಗ್ತಾ ಇದೆ. ನಾವು 3 ಜನ ನಮ್ಮ ಅಮ್ಮಂದಿರ ಜೊತೆ ಕೇಳೋಣ, ಏನಾದ್ರೂ ಹೊಸದು ತಂದು ಕೊಡಿ ಅಂತ. ಇಲ್ಲದಿದ್ರೆ ಹಣ ಕೇಳೋಣ, ರಜೆ ಅಲ್ವಾ, ಖಂಡಿತ ಕೊಡ್ತಾರೆ. ನನಗೆ ನಂಬಿಕೆ ಇಲ್ಲ ಬುಜ್ಜಿ, ಆದ್ರೂ ಕೇಳಿ ನೋಡೋಣ. ನಾನು ಹೋಗಿ ನಮ್ಮ ಅಮ್ಮನ ಜೊತೆ ಕೇಳಿ ಬರ್ತೀನಿ. ನನಗೆ ಇವತ್ತು ಹೇಗಾದ್ರೂ ದೊಡ್ಡ ಪಿಜ್ಜಾ ತಿನ್ಬೇಕು ಅನ್ಸ್ತಾ ಇದೆ. ಮಕ್ಕಳು 3 ಜನ ಅವರ ತಾಯಿಯಂದಿರ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಮನೆಗೆ ಹೋದ್ರು. ಆವಾಗ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿನ ಹುಡ್ಕೊಂಡು ಮನೆಗೆ ಹೋದಾಗ ಆವಾಗ್ಲೇ ಟುನಿ ಗುಬ್ಬಚ್ಚಿ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಅಮ್ಮ, ಓ ಅಮ್ಮ, ನನಗೆ ₹100 ಕೊಡ್ತೀರಾ? ₹100? ಯಾಕೆನೆ ಬೆಳಿಗ್ಗೆನೆ ₹100? ಮನೆ ಕೆಲಸ ಮಾಡಕ್ ಬಾ ಅಂದ್ರೆ ಬರೋದಿಲ್ಲ, ಹಣ ಮಾತ್ರ ಜೋರಾಗಿ ಕೇಳ್ತಾಳೆ. ಅಮ್ಮ, ಕಾಲೇಜಿಗೆ ರಜೆ ಬಿಟ್ಟಿದಾರಲ್ವಾ, ನನಗೇನಾದ್ರೂ ತಿನ್ಬೇಕು ಅಂತ ಇದೆ. ನಾನು ಚಿನ್ನು ಬನ್ನು ಹೊರಗಡೆ ಹೋಗಿ ಏನಾದ್ರೂ ಪಿಜ್ಜಾ ತಿಂದು ಬರ್ತೀವಿ, ಪ್ಲೀಸ್ ಅಮ್ಮ. ಪಿಜ್ಜಾನು ಬೇಡ, ಗೀಜಾನು ಬೇಡ. ನಿನ್ನೆ ರಾತ್ರಿ ಮಾಡಿದ ಸಾರಿದೆ, ಇವಾಗ ಮಾಡಿದ ಬಿಸಿ ಬಿಸಿ ಅನ್ನ ಇದೆ. ಸುಮ್ನೆ ಬಾಯಿ ಮುಚ್ಕೊಂಡು ಅದನ್ನೇ ತಿನ್ನು. ಹೊರಗಡೆ ಹೋಗಿ ಅದನ್ನೆಲ್ಲ ತಿಂದ್ರೆ ಆಮೇಲೆ ನಿನ್ಗೆ ಹೊಟ್ಟೆ ನೋವೆಲ್ಲ ಬರುತ್ತೆ. ಬೇಡ, ಸುಮ್ನೆ ಹೋಗು. ಬುಜ್ಜಿ ಗುಬ್ಬಚ್ಚಿ ತುಂಬಾನೇ ಕೋಪದಿಂದ ಹೊರಗಡೆ ಹೋದ್ಲು. ಇನ್ನೊಂದ್ ಕಡೆ ಬನ್ನು ಅವನ ತಾಯಿ ಚೋಟು ಹತ್ರ ಕೇಳೋದಕ್ಕೋಸ್ಕರ ಹೋದಾಗ ಆವಾಗ್ಲೇ ಚೋಟು ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳನ್ನ ತೆಗ್ದಿಡ್ತಾ ಇದ್ಲು. ಅಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನನಗೆ ಮನೇಲಿರುವ ಸಾರು ಇಷ್ಟ ಇಲ್ಲ. ಹೊಸದಾಗಿ ಏನಾದ್ರೂ ಸಾರು ಮಾಡಿ ಕೊಡ್ತೀಯಾ? ಇಲ್ಲಿ ನೋಡು ಬನ್ನು, ನನ್ ಜೊತೆ ಹಣ ಇಲ್ಲ. ಈ ತಿಂಗಳು ನಿಮ್ ತಂದೆ ಕಳ್ಸ್ಬೇಕಾದ ಹಣನೂ ಕಳ್ಸಿಲ್ಲ. ಅಂಗಡಿಗೆ ಬೇಕಾದ ವಸ್ತುಗಳನ್ನ ತಗೊಳಕ್ಕೆ ಹಣ ಇಲ್ಲ. ಮನೆಯೊಳಗೆ ಹೋಗಿ ತಂಗ್ಲನ್ನ ಇರುತ್ತೆ, ಅದನ್ನ ತಿನ್ನು ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನಮ್ಮ. ನನಗೆ ತರಕಾರಿ ತಿನ್ಲಿಕ್ಕೆ ಇಷ್ಟ ಇಲ್ಲಮ್ಮ. ನಿನಗೆ ತರಕಾರಿ ಸಾರು ತಿನ್ಲಿಕ್ಕೆ ಬೇಜಾರಾದ್ರೆ ನಾಳೆಯಿಂದ ಹಸಿ ಹುಲ್ನ ತಿನ್ನು, ನನಗ್ ಬೇಜಾರಿಲ್ಲ. ಪಾಪ ಬನ್ನು ತುಂಬಾ ಬೇಜಾರಿಂದ ಹೋದ. ಇನ್ನೊಂದ್ ಕಡೆ ಚಿನ್ನುವಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತು. ಯಾಕಂದ್ರೆ ಅವನಮ್ಮ ಚಿಚು ತುಂಬಾನೇ ಜಿಪಣಿ. ಚಿನ್ನು ಹೇಳಿದಾಗ ಚಿಚುಗೆ ತುಂಬಾನು ಕೋಪ ಬಂತು. ಅಮ್ಮೋ, ನನಗೆ ಒಂದು ₹50 ಕೊಡ್ತೀರಾ? ನಾನು ಹೋಗಿ ಬರ್ಗರ್ ತಗೊಂಡು ತಿಂತೀನಿ. ಏನು, ₹50? ಆ ₹50 ಒಂದು ವಾರಕ್ಕೆ ಬೇಕಾದ ತರಕಾರಿನ ತಗೊಳ್ತೀನಿ ಕಣ ನಾನು. ನಿನಗೆ ಪಿಜ್ಜಾ ಬೇಕಾ? ಅಂತದ್ದು ಆ ಪಿಜ್ಜಾದಲ್ಲಿ ಏನೋ ಇದೆ. ಪಿಜ್ಜಾ ಬೇಕಂತೆ ಪಿಜ್ಜಾ. ಮನೆಯೊಳಗೆ ಹೋಗು, ಮೊಸರನ್ನ ಇದೆ, ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡು ತಿನ್ನು. ನಿನಗೆ ಅದೇ ಸರಿಯಾಗೋದು. 3 ಮಕ್ಕಳು ಕೂಡ ಅಮ್ಮಂದಿರ ಹತ್ತಿರ ಬೈಗಳ ತಿಂದ್ಕೊಂಡು ಅಲ್ಲಿಂದ ಮರದ ಕೆಳಗಡೆ ಬಂದು ಕೂತ್ಕೊಂಡಿದ್ರು. ಹಾಕಿದ್ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅಂತ ಪಾಪ ಎಲ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ನೋಡಿದ್ರ, ನಾನ್ ಹೇಳ್ದೆ ಅಲ್ವಾ, ನಮ್ಮ ಅಮ್ಮಂದಿರು ಬದ್ಲಾಗಲ್ಲ ಅಂತ. ನಾವು ತಂದ್ಕೊಟ್ರೆ ಅವರು ತಿಂತಾರೆ ಹೊರತು ನಮಗೋಸ್ಕರ ಹಣ ಖರ್ಚು ಮಾಡಲ್ಲ. ನಮ್ಮಮ್ಮ ಎಷ್ಟು ಆಕ್ಟ್ ಮಾಡಿದ್ರು ಕೇಳಿದ್ದು ನಾನು ₹50 ಅದಕ್ಕೇನೆ ಎದೆ ಬಡ್ದೋಗಂಗೆ ಮಾಡಿದ್ರು. ನಾವು ಈ ರಜೆಯಲ್ಲಿ ಇನ್ಮುಂದೆ ಹೀಗೇನೆ ಇರೋದಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. ನಮ್ಮಮ್ಮ ಮೊಸರನ್ನ ತಿನ್ನು ಅಂತ ಹೇಳಿದಾಗ ನಂಗೆ ಎಷ್ಟೊಂದು ಕೋಪ ಬಂತು. ಸರಿ ಬನ್ನಿ, ಪಕ್ಕದಲ್ಲಿರುವ ಮಾವಿನ ತೋಪಿಗೆ ಹೋಗಿ ಯಾರು ನೋಡದ ಹಾಗೆ ಮಾವಿನ ಮರದಡಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಕೂಗಿ ಸಮಾಧಾನ ಮಾಡ್ಕೊಳ್ಳೋಣ. ಮಕ್ಕಳು 3 ಜನನು ತುಂಬಾನೇ ಬೇಜಾರಿಂದ ಊರಿನ ಗಡಿಯಲ್ಲಿರುವ ಮಾವಿನ ತೋಟಕ್ಕೆ ಹೋದ್ರು. ಅಲ್ಲಿ ಸುಮಾರು ಮಾವಿನ ಮರಗಳು ಇತ್ತು. ಆ ಮಾವಿನ ಮರಗಳಲ್ಲಿ ಸುಮಾರು ಮಾವಿನಕಾಯಿಗಳು ಬಿಟ್ಟಿತ್ತು. ಆದ್ರೆ ಆ ತೋಟದ ಕೊನೆಯಲ್ಲಿ ಒಂದೇ ಒಂದು ದೊಡ್ಡ ಮಾವಿನ ಮರ ಇತ್ತು. ಆದ್ರೆ ಆ ಮಾವಿನ ಮರದಲ್ಲಿ ಮಾವಿನಕಾಯಿಯೂ ಇಲ್ಲ, ಹಣ್ಣು ಇಲ್ಲ. ಇದ್ದಿದ್ದು ಬರೀ ಎಲೆಗಳು ಮಾತ್ರ. ಆವಾಗ ಅವ್ರ 3 ಜನನು ಆ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ನೋಡೋ ಬನ್ನು, ಈ ಕಾಡಿನಲ್ಲಿ ಎಷ್ಟೋ ಮಾವಿನ ಹಣ್ಣಿನ ಮರ ಇದೆ. ಆದ್ರೆ ಈ ಮರದಲ್ಲಿ ಮಾತ್ರ ಒಂದೇ ಒಂದು ಹಣ್ಣು ಕೂಡ ಇಲ್ಲ. ನಮ್ಮ ಜೀವನ ಕೂಡ ಈ ಮರದ ಹಾಗೇನೆ ಆಗ್ಬಿಟ್ಟಿದೆ. ಬೆಳೆದಿದ್ದೀವಿ ಹೊರತು ನಮ್ಮ ಜೀವನದಲ್ಲಿ ಸಂತೋಷನೇ ಇಲ್ಲ. ಏನು ಈ ಬದುಕು? ಪಿಜ್ಜಾನೂ ಇಲ್ಲ, ಬರ್ಗರೂ ಇಲ್ಲ.
ಅಬ್ಬಬ್ಬಾ, ನನಗೆ ಇವಾಗ ತುಂಬಾ ಹಸಿವಾಗ್ತಾ ಇದೆ. ಒಂದು ದೊಡ್ಡ ಪಿಜ್ಜಾನ ತಿನ್ಬೇಕು ಅನ್ಸುತ್ತೆ. ನನಗೆ ಜೋರಾಗಿ ಅಳ್ಬೇಕು ಅನ್ಸುತ್ತೆ. ಹೌದು, ನಮ್ಮಮ್ಮ ಯಾಕೆ ನಂಗೆ ಏನ್ ತೆಕ್ಕೊಡೋದಿಲ್ಲ? ನನಗೆ ಹುಚ್ಚಿಡೀತದೆ. ಇವತ್ ನನ್ ಮನೆಗೆ ಹೋಗಲ್ಲ. ಬನ್ನು ತುಂಬಾನೇ ಕೋಪದಲ್ಲಿದ್ದ. ಹೋಗ್ತಾ ಹೋಗ್ತಾ ಅವನಿಗೆ ಕೋಪ ತುಂಬಾ ಹೆಚ್ಚಾಗ್ತಾ ಇತ್ತು. ಆ ಕೋಪದಲ್ಲಿ ಏನ್ ರಿಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲದೆ ಕೋಪದಲ್ಲಿ ಅವನ ಕೈಯಿಂದ ಆ ಮಾವಿನ ಮರಕ್ಕೆ ಒಂದು ಗುದ್ದು ಗುದ್ದಿದ. ಅಷ್ಟೇ, ಆ ಮಾವಿನ ಮರ ದೊಡ್ಡ ಶಬ್ದದೊಂದಿಗೆ ಜೋರಾಗಿ ಅಲ್ಲಾಡ್ತಾ ಇತ್ತು. ಮಕ್ಕಳು 3 ಜನಕ್ಕೂ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗದೆ ಸ್ವಲ್ಪ ಹಿಂದೆ ಬಂದ್ರು. ಆವಾಗ ಇದ್ದಕ್ಕಿದ್ದಂತೆ ಆ ದೊಡ್ಡ ಮಾವಿನ ಮರದಿಂದ ಒಂದು ದೊಡ್ಡ ಮಾವಿನಕಾಯಿ ಕೆಳಗಡೆ ಬಂತು. ಅದು ನೋಡಕ್ಕೆ ಸಾಧಾರಣ ಮಾವಿನಕಾಯಿ ತರ ಇಲ್ಲ. ಬ್ಲೂ ಕಲರ್ ಅಲ್ಲಿ ಪಳಪಳ ಅಂತ ಹೊಳೆಯುತ್ತಾ ಜೀವ ಇಲ್ದೇ ಇರೋ ಮಾವಿನಕಾಯಿ ತರ ಅಲ್ಲ, ಜೀವ ಇರೋ ತರ ಮಾವಿನಕಾಯಿ ತರ ಇತ್ತು. ಆವಾಗ ಬುಜ್ಜಿ ಹೆದರ್ಕೊಂಡೆ, ಅಬ್ಬಾ, ಏನೋ ಇದು? ಇಷ್ಟು ದೊಡ್ಡ ಮಾವಿನಕಾಯಿ ಮರದ ಒಳಗಿಂದ ಹೊರಗೆ ಬಂದಿದೆ. ಇದುವರೆಗೂ ಒಂದು ಕಾಯಿ ಕೂಡ ಇರ್ಲಿಲ್ಲ. ಇವಾಗ ಇದು ಎಲ್ಲಿಂದ ಬಂತು? ಅಜ್ಜಿ, ಇದು ಸಾಧಾರಣವಾದ ಹಣ್ಣು ಅಂತ ಅನ್ನಿಸ್ತಾ ಇಲ್ಲ. ಇದು ಪಳಪಳ ಅಂತ ಹೊಳಿತಾ ಇದೆ, ಭಯ ಆಗ್ತಿದೆ. ಆವಾಗ್ಲೇ ಇದ್ದಕ್ಕಿದ್ದಂತೆ ಆ ಮಾವಿನಕಾಯಿಗೆ ಕಣ್ಣು, ಮೂಗು, ಬಾಯಿ ಎಲ್ಲಾನು ಬಂತು. ಆ ಮಾವಿನಕಾಯಿ ಮಾತಾಡಕ್ಕೆ ಶುರು ಮಾಡಿತ್ತು. ಆವಾಗ ಆ ಮಾವಿನಕಾಯಿ ಜೋರಾಗಿ, ಏಯ್ ತರ್ಲೆ ಮಕ್ಳೇ, ಯಾರೋ ನೀವು? ಯಾಕ್ರೋ ಮರನ ಇಷ್ಟು ಜೋರಾಗಿ ಬಡಿದ್ರಿ? ನಾನು ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೆ, ನನಗೆ ಎಚ್ಚರವಾಯಿತು. ಮಾವಿನಕಾಯ? ಅಯ್ಯೋ, ಮಾವಿನಕಾಯಿ ಮಾತಾಡ್ತಾ ಇದೆ. ದೆವ್ವ ದೆವ್ವ, ಲೇ ಓಡ್ರೋ. ನಿಲ್ರೋ, ನಿಲ್ಲಿ. ನಾನು ದೆವ್ವ ಅಲ್ಲ, ನಾನ್ ಮಾವಿನಕಾಯಿ. ಎಷ್ಟೋ ವರ್ಷದಿಂದ ಈ ಮರದೊಳಗೆ ನಿದ್ರೆ ಮಾಡ್ತಿದ್ದೀನಿ. ಆದ್ರೆ ಇದುವರೆಗೂ ಯಾರು ಡಿಸ್ಟರ್ಬ್ ಮಾಡಿಲ್ಲ. ಯಾರೋ ಕಷ್ಟದಲ್ಲಿದ್ದಾರೆ, ಅವರಿಗೆ ಪರಿಹಾರ ಮಾಡೋಣ ಅಂತ ಹೊರಗೆ ಬಂದೆ. ಬುಜ್ಜಿಗುಬ್ಬಚ್ಚಿ ಆಶ್ಚರ್ಯದಿಂದ, ಅಂದ್ರೆ ಅಂದ್ರೆ ನೀನು ಸಾಧಾರಣವಾದ ಮಾವಿನಕಾಯಿ ಅಲ್ವಾ? ನೀನು ಮ್ಯಾಜಿಕ್ ಮಾವಿನಕಾಯ? ಹಾಗಾದ್ರೆ ನಮಗೆ ಸಹಾಯ ಮಾಡ್ತೀಯಾ? ನನಗೆ ಎಲ್ಲನೂ ಗೊತ್ತು. ನಿಮ್ಮ ಅಮ್ಮಂದಿರು ನಿಮಗೆ ಪಿಜ್ಜಾ ಬರ್ಗರ್ ಕೊಟ್ಟಿಲ್ಲ ಅಂತ ತಾನೆ ನೀವೆಲ್ಲರೂ ಇಲ್ಲಿ ಕೂತ್ಕೊಂಡು ಅಳ್ತಾ ಇರೋದು. ನೀವು ಬೇಜಾರ್ ಮಾಡ್ಬೇಡಿ, ನಾನಿದ್ದೀನಿ. ನಿಮ್ಗೆ ಏನ್ ಬೇಕು ಅಂತ ಹೇಳಿ ನಾ ಕೊಡಿಸ್ತೀನಿ. ಹೌದಾ? ಆದ್ರೆ ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಹಾಗಾದ್ರೆ ನಂಗೆ ಚಿಕನ್ ಬಿರಿಯಾನಿ, ಫ್ರೆಂಚ್ ಫ್ರೈ ಕೊಡು ನೋಡೋಣ. ತಥಾಸ್ತು. ಆ ಮಾವಿನಕಾಯಿ ಕಣ್ಮುಚ್ಕೊಂಡು ಏನೋ ಮಂತ್ರನ ಹೇಳ್ತಾ ಇತ್ತು. ಹಾಗೆ ಹೇಳಿದ ತಕ್ಷಣ ಬನ್ನು ಹಾಗೂ ಚಿನ್ನು ಮುಂದ್ಗಡೆ ಬಿಸಿ ಬಿಸಿಯಾಗಿರುವ ಬಿರಿಯಾನಿ ಹಾಗೂ ಫ್ರೆಂಚ್ ಫ್ರೈ ಪ್ರತ್ಯಕ್ಷವಾಯಿತು. ಅದನ್ನ ನೋಡಿ ಮಕ್ಕಳು 3 ಜನನು ಆಶ್ಚರ್ಯಪಟ್ರು. ಮ್ಯಾಜಿಕ್ ನಿಜಾನೇ. ಮಾಯದ ಮಾವಿನಕಾಯಿ, ನನಗೆ 2 ದೊಡ್ಡ ಪಿಜ್ಜಾ, 3 ದೊಡ್ಡ ಬರ್ಗರ್, ಹಾಗೇನೆ ಕುಡಿಯಕ್ಕೆ ಸ್ವಲ್ಪ ನೀರು ಬೇಕು. ಬೇಗ ಬೇಗ ಕೊಡಿ, ನನ್ನ ಹೊಟ್ಟೆಯಲ್ಲಿ ಇಲಿಮರಿಗಳು ತಾಳ ಆಗ್ತಾ ಇವೆ. ನೀವು ಇಷ್ಟೆಲ್ಲ ತಿಂದ್ರೆ ನಿಮ್ಮ ಹೊಟ್ಟೆನೆ ಒಡೆದೋಗುತ್ತೆ ಕಣೋ. ಆಮೇಲೆ ನಿಮ್ಮ ಇಷ್ಟ. ಮ್ಯಾಜಿಕ್ ಮಾಡಿದ್ರೆ ಫುಡ್ ಬಂತು. ನನಗೆ 2 ಒಳ್ಳೆ ಐಸ್ ಕ್ರೀಮ್ನ ಕೊಡ್ಸಿ, ಅಷ್ಟೇ ಸಾಕು. ತಗೊಮ್ಮ. ಮಕ್ಕಳು 3 ಜನನು ಆ ಮರದ ಕೆಳಗಡೆನೆ ಕೂತ್ಕೊಂಡು ಮಾವಿನಕಾಯಿ ಕೊಟ್ಟ ಆ ಫುಡ್ಗಳನ್ನೆಲ್ಲ ತಿನ್ನಕ್ಕೆ ಶುರು ಮಾಡಿದ್ರು. ಮಾವಿನಕಾಯಿ ಅವರು ಊಟ ಮಾಡೋದನ್ನ ತುಂಬಾನೇ ಸಂತೋಷದಿಂದ ನೋಡ್ತಾ ಅವಾಗವಾಗ ಜೋಕ್ ಹೇಳ್ತಾ ಅವರನ್ನ ನಗಾಡಿಸ್ತಾ ಇತ್ತು. ಮಕ್ಕಳು ಊಟನೂ ತಿಂದ್ರು. ಅವ್ರ ಮನ್ಸಲ್ಲಿದ್ದ ಕಷ್ಟ ಎಲ್ಲಾನು ಹೋಯ್ತು. ಹೊಸ ಮಾವಿನಕಾಯಿ, ನಿಮಗೆ ಒಂದ್ ದೊಡ್ಡ ನಮಸ್ಕಾರ. ಸಾಧಾರಣವಾಗಿ ನಮ್ ಕೈಯಲ್ಲಿ ಇಲ್ಲದಿರುವ ಊಟನ ನೀನ್ ನಮಗೆ ಕೊಟ್ಟೆ. ಅದು ನಮ್ಗೊಂದು ಡೌಟು. ನೀನು ಈ ಮರದ ಒಳಗಿಂದ ಬಂದೆ ಅಲ್ವಾ? ನಾವು ಇಲ್ಲದ ಸಮಯದಲ್ಲಿ ಯಾರಾದ್ರೂ ನಿನ್ನ ಕುಯ್ದು ತಿಂದ್ಬಿಡ್ತಾರೆ ಅಂತ ಭಯ ಆಗ್ತಾ ಇದೆ. ಮಾವಿನಕಾಯಿ ನಗುತ್ತಾ, ನನ್ನ ಯಾರಿಂದಲೂ ಕುಯ್ಯಕ್ಕಾಗಲ್ಲ. ನನ್ನ ಜೊತೆ ಅದ್ಭುತವಾದ ಶಕ್ತಿ ಇದೆ. ಯಾರಾದ್ರೂ ನನ್ನ ಪ್ರೀತಿಯಿಂದ ಮುಟ್ಟಿದ್ರೆ ಮತ್ತೆ ಆ ಮರದ ಬೇರೊಳಗೆ ಹೋಗ್ತೀನಿ. ಹಾಗಾದ್ರೆ ನಾಳೆ ನಮ್ಗೆ ಮತ್ತೆ ಹೊಟ್ಟೆ ಹಸಿವು ಆಗುವಾಗ ನಿನ್ನ ಹೇಗೆ ಕರೆಯೋದು? ನೀನು ಒಳಗೆ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾ ಇರ್ತೀಯಲ್ವಾ? ಅದಕ್ಕೆ ಒಂದು ಐಡಿಯಾ ಇದೆ ಕಣೋ. ನೀವಿವತ್ತು ಮರವನ್ನು ಗುದ್ದಿದ ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಈ ಮರವನ್ನು ಜೋರಾಗಿ ಗುದ್ದಿದ್ರೆ ಸಾಕು, ನಾನು ಮರದಿಂದ ಹೊರಗೆ ಬರ್ತೀನಿ. ನಾನು ನಿಮ್ಮಂತ ಒಳ್ಳೆಯವರು ಗುದ್ದಿದ್ರೆ ಮಾತ್ರ ಹೊರಗಡೆ ಬರೋದು, ಕೆಟ್ಟವರು ಗುದ್ದಿದ್ರೆ ಬರೋದಿಲ್ಲ. ಮಾವಿನಕಾಯಿ, ಇನ್ ಮುಂದೆ ನನಗೆ ಹಬ್ಬನೇ ಹಬ್ಬ. ನಮ್ಮಮ್ಮ ನನಗೆ ಹಣ ಕೊಡದಿದ್ರು ಪರವಾಗಿಲ್ಲ. ನಾವು 3 ಪ್ರತಿದಿನ ಈ ಸ್ಥಳಕ್ಕೆ ಬಂದು ನಮಗೆ ಏನೆಲ್ಲ ಇಷ್ಟ ಅದನ್ನ ನಿನ್ ಜೊತೆ ಕೇಳಿ ತಗೊಂಡು ತಿಂತೀವಿ. ಇಲ್ಲಿ ನೋಡಿ ಮಕ್ಳೇ, ನನಗೂ ಕೂಡ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. 1 ವರ್ಷದಿಂದ ಮನೆಯೊಳಗೇನೆ ಇದ್ದೆ, ಇವಾಗನೇ ಹೊರಗೆ ಬಂದಿದ್ದೀನಿ. ಹಾಗೆ ಮಕ್ಕಳು 3 ಜನ ಆ ಮಾಂತ್ರಿಕ ಮಾವಿನ ಹಣ್ಣಿನ ಜೊತೆ ಆಟಾಡ್ಕೊಂಡು ಮಾತಾಡ್ಕೊಂಡು ಇದ್ದಿದ್ರಲ್ಲಿ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಕತ್ಲಾಯ್ತು. ಸೂರ್ಯನು ಮೆಲ್ಲೆ ಮೆಲ್ಲೆ ಮರೆಯಾಗ್ತಾ ಇದ್ದ. ಅಯ್ಯಯ್ಯೋ, ಕತ್ತಲಾಗ್ತಾ ಇದೆ. ನಾವು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಇಲ್ಲದಿದ್ರೆ ನಮ್ಮ ಅಮ್ಮನವರು ನಮ್ನ ಹೊಡಿತಾರೆ.
ನಾಳೆ ನೋಡೋಣ. ಹೌದು, ಮಂತ್ರದ ಮಾವಿನಕಾಯಿ. ನಾವಿನ್ನು ಹೊರಡ್ತೀವಿ. ನಾವು ನಾಳೆ ಬೆಳಿಗ್ಗೆನೆ ಬರ್ತೀವಿ. ನಾಳೆ ನನ್ಗೆ ನೂಡಲ್ಸ್ ತಿನ್ಬೇಕು ಅನ್ಸುತ್ತೆ. ಸರಿ ಸರಿ, ನಿಮ್ಮೆಲ್ಲರಿಗೂ ಹಸಿವಾಗ್ತಾ ಇದೆ. ನೀವೆಲ್ಲರೂ ಒಮ್ಮೆ ನನ್ನ ತಬ್ಬಿಕೊಳ್ಳಿ, ನಾನಿನ್ನು ಹೊರಡ್ತೀನಿ. ಮಕ್ಕಳು 3 ಜನನು ತುಂಬಾನು ಸಂತೋಷದಿಂದ ಆ ಮಾವಿನ ಹಣ್ಣನ್ನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ರು. ಆ ಮಾವಿನ ಹಣ್ಣು ಆವಾಗ ಫಳಫಳ ಅಂತ ಹೊಳಿತಾ ಇತ್ತು. ಆಮೇಲೆ ತುಂಬಾನು ಚಿಕ್ಕ ಸೈಜಿಗೆ ಬದಲಾಗಿ ಮರದ ಒಳಗಡೆ ಹೋಗಿ ಸ್ವಲ್ಪ ಸಮಯದಲ್ಲಿ ಅದು ಮಾಯವಾಯಿತು. ಮರ ಯಾವಾಗ್ಲೂ ತರ ತುಂಬಾ ಸಾಧಾರಣವಾಗಿನೇ ಬದಲಾಯಿತು. ವಾವ್, ಎಷ್ಟೊಂದು ಅದ್ಭುತವಾಗಿ ಮನೆಯೊಳಗೆ ಹೋಯ್ತು ನೋಡಿ. ವಾವ್, ಇನ್ ಮುಂದೆ ಈ ರಜೆಯಲ್ಲಿ ನಾವು ಎಲ್ಲರೂ ತುಂಬಾ ಚೆನ್ನಾಗಿ ತಿನ್ಕೊಂಡು ಆಟಾಡ್ಕೊಂಡು ಇರ್ಬೋದು. ಆದ್ರೆ ಈ ವಿಷಯವನ್ನು ಮಾತ್ರ ನಮ್ಮ ಅಮ್ಮನ ಜೊತೆ ಯಾರು ಹೇಳ್ಬೇಡಿ. ಪ್ರಾಮಿಸ್ ಕಣೋ ಚಿನ್ನು, ಈ ವಿಷಯವನ್ನು ನಾನು ಯಾರ ಜೊತೆನೂ ಹೇಳೋದಿಲ್ಲ. ಮನೆಯಲ್ಲಿ ಅಮ್ಮ ಕೊಡುವ ಬೇಳೆ ಸಾಂಬಾರನ್ನೇ ತಿಂತೀನಿ. ಆದ್ರೆ ನಮ್ಮ ಹೊಟ್ಟೆ ಒಳಗೆ ಪಿಜ್ಜಾ ಬರ್ಗರ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ತಾನೇ. ಮಕ್ಕಳು 3 ಜನ ಹೊಟ್ಟೆ ತುಂಬಿದ ಸಂತೋಷದಲ್ಲಿ ನಗಾಡ್ತಾ ಅಲ್ಲಿಂದ ಮನೆಗೆ ಹೋದ್ರು. ಹಾಗೆ ಆ ದಿನದಿಂದ ಬೆಳಿಗ್ಗೆ ಆದ್ರೆ ಆ ಮಾವಿನ ಹಣ್ಣತ್ರ ಬಂದು ಮಾತಾಡ್ಕೊಂಡು ಬೇಕಾಗಿರುವ ಆಹಾರನ ತಿಂದ್ಕೊಂಡು ತುಂಬಾನು ಸಂತೋಷವಾಗಿದ್ರು. ಗುಬ್ಬಚ್ಚಿಯ ಮನೆಯಲ್ಲಿ ಹೊಸ ಎಸಿ. ಬೆಳಗ್ಗೆ 10 ಗಂಟೆಗೆ ಟುನಿಯ ಮನೆಯ ಹೊರಗಡೆ ಒಂದು ಆಟೋ ಬಂದು ನಿಂತ್ಕೊಂಡಿತ್ತು. ಆ ಆಟೋದಿಂದ 2 ಪೆಟ್ಟಿಗೆನ ಕೆಳಗಡೆ ಇಳಿಸಿದ್ರು. ಅದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಹೊರಗಡೆ ಬಂದ್ರು. ಬುಜ್ಜಿ ಅದನ್ನು ನೋಡಿ ತುಂಬಾ ಸಂತೋಷದಿಂದ, ಅಮ್ಮ ಅಮ್ಮ, ನಾವು ಆರ್ಡರ್ ಮಾಡಿದ ಹೊಸ ಎಸಿ ಬಂತು. ಇನ್ ಮುಂದೆ ನಾನು ಕಷ್ಟಪಟ್ಟು ನಿದ್ರೆ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೋದಲ್ವಾ? ಹೌದು ಬುಜ್ಜಿ, ನಿನ್ ಕಷ್ಟ ನೋಡಕ್ಕಾಗ್ದೆ ತಾನೆ ನಾನು ನನ್ನ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿರುವ ಹಣನ ತೆಗೆದು ಎಸಿ ತಗೊಂಡಿದ್ದೀನಿ. ಇದು 1.5 ಟನ್ 5 ಸ್ಟಾರ್ ಎಸಿ ಗೊತ್ತಾ? ಆವಾಗ್ಲೇ ಅಲ್ಲಿಗೆ ಸ್ಪೀಡಾಗಿ ಪಕ್ಕದ ಮನೆ ಬನ್ನು ಓಡ್ಕೊಂಡ್ ಬಂದ. ಪಾಪ ಅವನಿಗೆ ಮೈಯೆಲ್ಲ ಬೆವ್ರ್ತಾ ಇತ್ತು. ಆಂಟಿ ಆಂಟಿ, ಇದೇನಿದು ಇಷ್ಟು ದೊಡ್ಡ ಬಾಕ್ಸು? ಹೊಸ ಫ್ರಿಡ್ಜ್ ತಗೊಂಡ್ರಾ? ಇದರಲ್ಲಿ ವೆನಿಲಾ ಐಸ್ ಕ್ರೀಮ್ ಎಷ್ಟಿಡ್ಬೋದು? ನನಗೆ ಗೊತ್ತೋ, ನನಗೋಸ್ಕರ ತಾನೇ ನೀವು ವೆನಿಲಾ ಐಸ್ ಕ್ರೀಮ್ ಬಾಕ್ಸಲ್ಲಿ ತಗೊಂಡು ಬಂದಿದ್ದೀರಾ. ಅವಾಗ ಬುಜ್ಜಿ ನಗುತ್ತಾ, ಏ ಬನ್ನು, ಇದು ಫ್ರಿಡ್ಜು ಅಲ್ಲ, ಐಸ್ ಕ್ರೀಮು ಅಲ್ಲ ಕಣೋ, ಏರ್ ಕಂಡೀಷ್ನರ್, ಎಸಿ ಅಂತಾರೆ ಅಲ್ವಾ? ಇದನ್ನ ಮನೇಲಿ ಫಿಕ್ಸ್ ಮಾಡಿದ್ರೆ ನಮ್ಮನೆ ಕೂಡ ಶಿಮ್ಲಾ, ಊಟಿ, ಕೊಡೆಕೆನಲ್ ತರ ತಂಪಾಗಿರುತ್ತೆ. ನಾವು ಶಿಮ್ಲಾದಲ್ಲಿರ್ಬೋದು. ಆವಾಗ ಬನ್ನು ಅದನ್ನ ಕೇಳಿ ಜಾಲಿಯಾಗಿ, ವಾವ್, ಶಿಮ್ಲಾನಾ? ಹಾಗಾದ್ರೆ ಆಂಟಿ, ಇವಾಗಲೇ ನನ್ನ ಪಿಲ್ಲೋ, ನನ್ನ ಪ್ಲೇಟು, ನನ್ನ ಗ್ಲಾಸು ಎಲ್ಲನೂ ತಗೊಂಡು ಬಂದು ನಾನು ನಿಮ್ಮ ಮನೇಲಿ ಸ್ಟೇ ಆಗ್ತೀನಿ. ಯಾಕೆಂದ್ರೆ ನೀವು ಮಾತ್ರ ಶಿಮ್ಲಾದಲ್ಲಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ನಾನು ಕೂಡ ನಿಮ್ಮ ಜೊತೆ ಇದ್ರೇನೆ ಖುಷಿಯಾಗಿರೋದು. ಅಯ್ಯೋ, ನೀನ್ ಬಂದ್ರೆ ನಮ್ಮ ಮನೆ ಕರೆಂಟ್ ಬಿಲ್ ಯಾರು ಕಟ್ತಾರೆ? ಎಸಿ ಹಾಕಿದ್ರೆ ಕರೆಂಟ್ ಬಿಲ್ ಎಷ್ಟು ಹೆಚ್ಚಾಗಿ ಬರುತ್ತೆ ಅಂತ ಗೊತ್ತಾ ನಿನ್ಗೆ? ಅದೆಲ್ಲ ಇರ್ಲಿ ಬುಜ್ಜಿ, ಈ ಎಸಿಯಲ್ಲಿ ತಗೊಂಡೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕುರ್ಕುರೆ ಇಟ್ರೆ ಚೆನ್ನಾಗಿ ತಂಪಾಗಿರುತ್ತೆ ಅಲ್ವಾ? ಅಯ್ಯೋ ದೇವ್ರೆ, ಕುರ್ಕುರೆ ಎಲ್ಲ ಇಟ್ರೆ ಅಷ್ಟೇ, ಮತ್ತೆ ಅದು ಎಸಿ ಕಣೋ, ಅದರಿಂದ ಗಾಳಿ ಮಾತ್ರ ಬರುತ್ತೆ. ಅದಕ್ಕೆ ಅಂತ ಗಾಳಿ ನುಂಗ್ಕೊಂಡು ಬಾಳಕ್ಕಾಗುತ್ತಾ? ಸರಿ, ಎಸಿ ರೂಮಲ್ಲಿ ಬಿರಿಯಾನಿ ಇಟ್ರೆ ತಣ್ಣಗಾಗುತ್ತಾ? ತಣ್ಣಗಾಗದೆ ಮತ್ತೆ ಬಿಸಿ ಆಗುತ್ತಾ? ಎಸಿ ರೂಮಲ್ಲಿ ಬಿಸಿ ಬಿಸಿ ಬಿರಿಯಾನಿ ಇಟ್ರೆ ಕೂಡ ತಣ್ಣಗಾಗುತ್ತೆ ಕಣೋ. ನೀನ್ ನನ್ನ ಮನೆಗೆ ಬರಬೇಡ, ಯಾವಾಗ ನೋಡಿದ್ರು ತಿಂಡಿಗೋಳನೆ ನಿಂದು. ಅದ್ ಹೇಗ್ ಬರ್ದೇ ಇರ್ತೀನಿ ಬುಜ್ಜಿ, ನಾನೋಗಿ ನಮ್ಮ ಫ್ರೆಂಡ್ಸ್ ಎಲ್ಲನ ಕರ್ಕೊಂಡು ಬರ್ಲಾ? ಚಿನ್ನು, ಆಮೇಲೆ ಆ ಕೊಕ್ಕರೆ ಅಂಕಲ್ ಮಗ, ನಾವೆಲ್ಲರೂ ಕೂಡ ಆ ಎಸಿ ಕೆಳಗಡೆ ಒಂದು ಕ್ಯಾಂಪ್ ಫೈರ್ ಹಾಕೊಂಡು ಚೆನ್ನಾಗಿ ಸಂತೋಷವಾಗಿ ಕೂತ್ಕೊಂಡು ಆಟಾಡ್ಬೋದಲ್ವಾ? ಟುನಿ ಮನೆಗೆ ಎಸಿ ಬಂದು ಇಳಿದಿದ್ದನ್ನ ಪಕ್ಕದ ಮನೆ ಚೋಟು ಹಾಗೂ ಚಿಚೋ ಇಬ್ರು ಹೊರಗಡೆ ಬಂದು ನೋಡಿದ್ರು. ಅವರಿಬ್ರಿಗೂ ಕೂಡ ಅದು ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಆವಾಗ ಚೋಟು ಹತ್ರ ಚಿಚೋ, ನೋಡಿದ್ಯಾ ಚೋಟು, ಎಷ್ಟು ಅಹಂಕಾರ ಆ ಟುನಿಗೆ. ನೇನೆ ತನಕ ನಮ್ ಜೊತೆ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಾ ಇದ್ದವಳು ಇವತ್ತು ಮನೆಗೆ ಹೊಸ ಎಸಿ ತಗೊಂಡಿದ್ದಾಳೆ. ಅಷ್ಟು ಹಣ ಎಲ್ಲಿಂದ ಅವಳಿಗೆ? ಹೌದು, ನನಗೂ ಕೂಡ ತುಂಬಾ ಆಶ್ಚರ್ಯನೇ. ನಮ್ಮ ಮನೇಲಿರೋ ಫ್ಯಾನಲ್ಲಿ ಯಾವಾಗ್ಲೂ ಬಿಸಿ ಗಾಳಿನೇ ಬರೋದು. ನಾವು ಕಷ್ಟಪಡ್ತಿರ್ಬೇಕು, ಇವ್ರು ಮಾತ್ರ ತುಂಬಾ ಸಂತೋಷವಾಗಿರ್ತಾರಾ? ನನಗಂತೂ ಹೊಟ್ಟೆ ಉರಿತಾ ಇದೆ. ಇವತ್ತು ನನಗೆ ತಿಂಡಿ ಕೂಡ ಇಳಿಯೋದೇ ಇಲ್ಲ ನೋಡು. ನೀನ್ ತಿಂಡಿ ತಿಂದಿಲ್ಲ ಅಂದ್ರೆ ಅದನ್ನ ನನಗೆ ಕೊಡು, ನಾನಾದ್ರೂ ತಿಂತೀನಿ. ಆದ್ರೆ ಒಂದು, ಆ ಟುನಿ ಅಂತೂ ಎಸಿ ಗಾಳಿನ ಎಂಜಾಯ್ ಮಾಡ್ಲೇಬಾರ್ದು. ಏನಾದ್ರೂ ಮಾಡಿ ಅವಳ ಬ್ರೈನ್ ವಾಶ್ ಮಾಡ್ಲೇಬೇಕು. ಈ ಎಸಿ ಗಾಳಿ ಆರೋಗ್ಯಕ್ಕೆ ಒಳ್ಳೇದಲ್ಲ, ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರೆ ಅವಳು ಹೆದರಿ ಬಿಡ್ತಾಳೆ ಅಲ್ವಾ? ವಾವ್, ಒಳ್ಳೆ ಐಡಿಯಾ ಚಿಚು. ನೀನ್ ಮೊದ್ಲು ಹೋಗೋ, ನಾನು ಹಿಂದೆ ಬಂದು ಮಾತಾಡ್ತೀನಿ. ಟುನಿ ಗುಬ್ಬಚ್ಚಿಯ ಮನೆಯೊಳಗಡೆ ಮೆಕ್ಯಾನಿಕ್ ಟುನಿಯ ರೂಮ್ಗೆ ಎಸಿ ಫಿಕ್ಸ್ ಮಾಡ್ತಾ ಇದ್ದಾಗ ಚೋಟು ಹಾಗೂ ಚಿಚು ಇಬ್ರು ಕೂಡ ಟುನಿಯ ಮನೆಗೆ ಹೋದ್ರು. ಅವರಿಬ್ರು ಎಸಿನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು, ಅಯ್ಯೋ ಟುನಿ, ಏನಿದು, ಯಾಕಿಷ್ಟು ದೊಡ್ಡ ತಪ್ಪು ಮಾಡ್ದೆ? ಆವಾಗ ಟುನಿ ಹೆದರ್ಕೊಂಡೆ, ಏನ್ ಚಿಚು, ನಾನೇನ್ ತಪ್ಪು ಮಾಡಿಲ್ವಲ್ಲ? ಆ ಎಸಿ ಮೆಕ್ಯಾನಿಕ್ಗೆ ಕೊಡ್ಬೇಕಾಗಿರೋ ಹಣ ಕೊಟ್ಟೆ ನಾನು. ಹಣದ ಬಗ್ಗೆ ಮಾತಾಡ್ತಿಲ್ಲ,
ನಾವು ಮಾತಾಡ್ತಿರೋದು ನಿನ್ ಪ್ರಾಣದ ಬಗ್ಗೆ, ಬುಜ್ಜಿ ಪ್ರಾಣದ ಬಗ್ಗೆ. ಯಾಕೆ ಈ ರೀತಿ ಅಪಾಯನ ಮನೆಗ್ ತಗೊಂಡ್ ಬಂದಿದ್ಯಾ ಟುನಿ? ಅಪಾಯನ? ಏನ್ ಅಪಾಯ? ಪ್ರಾಣಕ್ಕಪಾಯನ? ಏನ್ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ ಬುಜ್ಜಿ, ನಿನಗ್ ಗೊತ್ತಿಲ್ವಾ? ಎಸಿ ಗಾಳಿ ಶ್ವಾಸಿಸಿದ್ರೆ ತಲೆಲಿರುವ ಕೂದ್ಲೆಲ್ಲ ಉದ್ರೋಗುತ್ತೆ ಅಂತೆ. ಅದು ಅಲ್ದೆ ರೋಗ ಬರುತ್ತೆ ಅಂತೆ. ನಮ್ಮ ನೆಂಟ್ರ ಮನೇಲಿ ಒಬ್ರು ಎಸಿ ತಗೊಂಡು ಅವ್ರ ತಲೆ ಬಟ್ಟೆ ತಲೆಯಾಗಿದೆ ಗೊತ್ತಾ? ಆವಾಗ ಟುನಿ, ಏನು ಕೂದಲು ಉದ್ರೋಗುತ್ತಾ? ಅಯ್ಯೋ ದೇವ್ರೆ, ನನ್ಗೆ ಗೊತ್ತಿಲ್ವಲ್ಲ. ಇನ್ನೊಂದ್ ವಿಷಯ ಗೊತ್ತಾ ಟುನಿ? ಕೂದಲು ಉದ್ರೋಗೋದ್ ಮಾತ್ರ ಅಲ್ಲ, ತಿಂಗ್ಳಿಗೆ ಕರೆಂಟ್ ಬಿಲ್ಲು 15,000 ಬರುತ್ತೆ. ಆ 15,000ನ ಕಟ್ಟಕ್ ಆಗುತ್ತಾ ನಿನ್ನಿಂದ? ಆ 15,000 ಕರೆಂಟ್ ಬಿಲ್ ಕಟ್ಟಕ್ಕಾಗ್ದೆ ನೀನು ನಿನ್ನ ಮನೆ, ಒಡವೆ ಎಲ್ಲಾನು ಮಾರ್ಬೇಕಾಗುತ್ತೆ ಅಲ್ವಾ? ಹೌದು, ನನ್ನ ನೆಂಟ್ರಲ್ಲಿ ಒಬ್ಬ ಕೂಡ ಈ ರೀತಿ ಎಸಿ ತಗೊಂಡು ಕರೆಂಟ್ ಬಿಲ್ ಕಟ್ಟಕ್ಕಾಗ್ದೆ ಆಮೇಲೆ ಹೋಗಿ ಕಾಡಿನಲ್ಲಿ ಕೂತ್ಕೊಂಡಿದ್ದಾನೆ. ಅಂತ ಪರಿಸ್ಥಿತಿ ನಿನಗೆ ಬರ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಟುನಿ ಪಾಪ ತುಂಬಾ ಅಮಾಯಕಳು. ಅವಳು ಅವರಿಬ್ರು ಹೇಳಿದನ್ನ ಹಾಗೇನೆ ನಂಬದ್ಲು. ಆದ್ರಿಂದ ಎಸಿ ಮೆಕ್ಯಾನಿಕ್ ಹತ್ರ ಹೋಗಿ ಆ ಎಸಿನ ಸ್ಟಾಪ್ ಮಾಡಿದ್ಲು. ಮೆಕ್ಯಾನಿಕ್ ತಮ್ಮ, ಆ ಎಸಿ ಹಾಕ್ಬೇಡಪ್ಪ, ಈ ಎಸಿ ನಮಗ್ ಬೇಡ. ನಮ್ಗೆ ಕೂದಲು ಉದ್ರೋಗೋದು ಬೇಡ, ನಮ್ಗೆ ಈ ತಂಪಾದ ಗಾಳಿನೂ ಬೇಡ. ದಯವಿಟ್ಟು ಅದನ್ನ ವಾಪಸ್ ತಗೊಂಡ್ ಹೋಗು. ಆವಾಗ ಬುಜ್ಜಿ ಹೇಳಿದ್ಲು, ಅಮ್ಮ, ಅವರು ನಿನ್ನನ್ನ ಮೋಸ ಮಾಡ್ತಾ ಇದ್ದಾರೆ. ನನಗೆ ಎಸಿ ಬೇಕಮ್ಮ. ಟುನಿ, ಬುಜ್ಜಿ ಚಿಕ್ಕ ಹುಡುಗಿ, ಅವಳಿಗೇನ್ ಗೊತ್ತೋ? ನಮ್ ಮಾತ್ ಕೇಳು, ಅದೇ ಒಳ್ಳೇದು. ಆವಾಗ್ಲೇ ಹೊರಗಡೆಯಿಂದ ಬನ್ನಗಿಳಿ ಒಳಗಡೆ ಬಂದ. ಅವನಿಗೆ ಅವ್ರು ಹೇಳಿದೆಲ್ಲಾನು ಕೇಳಿಸ್ತು. ಆಂಟಿ, ಬೇಡ ಆಂಟಿ, ಈ ಮೆಕ್ಯಾನಿಕ್ನ ನೀವು ಸ್ಟಾಪ್ ಮಾಡ್ಬೇಡಿ. ಅವ್ರು ಎಸಿ ಇವತ್ತು ಫಿಕ್ಸ್ ಮಾಡ್ಲೇಬೇಕು. ಈ ದಿನ ರಾತ್ರಿ ನಾನು ಎಸಿಯಲ್ಲಿ ಮಲ್ಕೊಂಡಿದ್ರೆ ಮಾಡ್ಲೇಬೇಕು. ಆವಾಗ ಚೋಟು, ಏ ಬನ್ನು, ಅವ್ರ ಪಾಪ ಕಣೋ, ನಿನ್ಗೇನ್ ಗೊತ್ತು? ಯಾಕೆ ರೀತಿ ಹೇಳ್ತಾ ಇದೀಯಾ? ಅಮ್ಮ, ಸಾಕ್ ನಿಲ್ಲಿಸ್ತೀಯ ನಿನ್ ನಾಟಕ? ನಿನ್ ಬಗ್ಗೆ ನನಗ್ ಗೊತ್ತು. ಆಂಟಿ, ನೀವು ಚೆನ್ನಾಗಿರ್ಬೇಕು ಅಂತ ಇವ್ರಿಬ್ರು ಅಂದ್ಕೊಳ್ತಿಲ್ಲ. ನೀವು ಎಸಿ ತಗೊಂಡಿದ್ರಲ್ಲಿ ಇವ್ರಿಬ್ರಿಗೆ ಹೊಟ್ಟೆ ಕಿಚ್ಚು. ಆವಾಗ ಚಿಚ್ಚು, ಏಯ್ ಏನೋ ಹೊಟ್ಟೆ ಕಿಚ್ಚು ಅಂತ ದೊಡ್ಡ ಮಾತು ಹೇಳ್ತಾ ಇದೀಯಾ? ನಾವಿಬ್ರು ಟುನಿ ಚೆನ್ನಾಗಿರ್ಬೇಕು ಅಂತ ತಾನೇ ಹೇಳ್ತಾ ಇರೋದು. ಹೌದಾ? ನೀವಿಬ್ರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ ಅಂತ ನಾನಿವಾಗ ಪ್ರೂಫ್ ಮಾಡ್ಲಾ? ಹಾಗಂತ ಹೇಳಿ ಚೋಟು ಹತ್ರ, ಅಮ್ಮ, ಎಸಿ ಹಾಕಿದ್ರೆ ಅಪಾಯ ಅಂದ್ರೆ ನೆನ್ನೆ ಮೊನ್ನೆ ಅಪ್ಪನ್ ಜೊತೆ ಯಾಕೆ ಜಗಳ ಮಾಡ್ದೆ? ಇಲ್ ನೋಡ್ರಿ, ಸೆಕೆ ಜಾಸ್ತಿ ಆಗ್ತಿದೆ. ಪಕ್ಕದ ಮನೆ ಟುನಿ ಎಸಿ ತಗೊಳ್ತಿದ್ದಾಳೆ. ನನಗೂ ಎಸಿ ಬೇಕು ಅಂತ ಕೇಳ್ದೆ. ಅಪ್ಪ ಹಣ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀನ್ ಎಸಿ ತಗೊಳ್ಳಿಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ಹಾಗಂತ ಹೇಳಿದಾಗ ಚೋಟು ಏನು ಹೇಳಕ್ಕಾಗದೆ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆವಾಗ ಚಿಚುಕ್ ಹಾಗೆ ಕೋಪದಿಂದ, ಇಲ್ ನೋಡೋ, ನಿಮ್ಮಮ್ಮ ಬೇಕಾದ್ರೆ ಹೊಟ್ಟೆ ಕಿಚ್ಚಲ ಆ ತರ ಮಾಡಿರ್ಬೋದು, ಆದ್ರೆ ನಾನ್ ನಿಜವಾಗ್ಲೂ ಟುನಿಗೋಸ್ಕರನೇ ಹೇಳಿದ್ದು. ಆವಾಗ ಬನ್ನು ನಗುತ್ತಾ, ಆಂಟೆ, ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ಮೊನ್ನೆ ಈ ಬ್ಯಾಂಕ್ ಮ್ಯಾನೇಜರ್ ಮನೆಗ್ ಬಂದಾಗ ನಾನು ಎಸಿ ತಗೊಳ್ಬೇಕು, ನನಗೆ ಒಂದು ಲೋನ್ ಮಾಡಿಕೊಡಿ ಅಂತ ಕೇಳಿದ್ರಿ. ಅವರು ನೀವು ಮೊದ್ಲು ತಗೊಂಡಿರೋ ಲೋನೇ ಇನ್ನೂ ಕಟ್ಟಿಲ್ಲ, ಅದನ್ನ ಕಟ್ಟಿ ಆಮೇಲೆ ಕೊಡ್ತೀನಿ ಅಂದ್ರಲ್ವಾ? ನೀವು ಪ್ರಾಣಕ್ಕೆ ಅಪಾಯ ಅನ್ನುವ ಎಸಿನ ಯಾಕೆ ಲೋನ್ ತಗೊಂಡು ಮನೆಗೆ ಹಾಕೊಳ್ಬೇಕು ಅಂತ ಅಂದ್ಕೊಂಡ್ರಿ? ಪ್ರಾಣಕ್ಕೆ ಅಪಾಯ ಅನ್ನುವ ಎಸಿನ ನೀವು ಹಾಕ್ಬಾರ್ದಾಗಿತ್ತಲ್ವಾ? ಚಿಚುಕಾಗಿಗೂ ಇವಾಗ ಏನ್ ಹೇಳುದಂತ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಚಿಚು ಚೋಟು ಇಬ್ರು ಕೂಡ ಇವಾಗ ಸಿಕ್ಕಾಕೊಂಡಿದ್ರು. ಅಮ್ಮ, ನಾನು ಆವಾಗಲೇ ಹೇಳ್ದೆ ಅಲ್ಲ, ಇವ್ರಿಬ್ರು ಹೊಟ್ಟೆ ಕಿಚ್ಪಟ್ಟೆ ಸುಳ್ಳು ಹೇಳ್ತಿದ್ದಾರೆ ಅಂತ. ನೋಡಿ ಏನ್ ಮಾಡಿದ್ದಾರೆ ಅಂತ. ನೀನು ಎಸಿ ತಗೊಂಡಿದ್ರಲ್ಲಿ ಇವ್ರಿಗೆ ಇಷ್ಟ ಇಲ್ಲಮ್ಮ, ಅದಕ್ಕೆ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ. ಆವಾಗ ಟುನಿ ಸ್ವಲ್ಪ ಕೋಪದಿಂದ, ಚೋಟು, ಚಿಚು, ಏನಿದು? ನೀವಿಬ್ರು ನನ್ನ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನಾನು ಎಸಿ ತಗೊಂಡಿದ್ದು ಇಷ್ಟ ಇಲ್ದೆ ಹೊಟ್ಟೆ ಕಿಚ್ಪಟ್ರ. ಅದಕ್ಕೆ ಏನೇನೇ ಹೇಳಿ ನನ್ನನ್ನ ಮೋಸ ಮಾಡಕ್ ನೋಡಿದ್ರ? ಒಬ್ರು ಫ್ರೆಂಡಿಗೆ ಯಾರಾದ್ರೂ ಈ ರೀತಿ ದ್ರೋಹ ಮಾಡ್ತಾರಾ? ಅಯ್ಯೋ ಟುನಿ, ಅದು ಹಾಗಲ್ಲ. ಹಾಗಲ್ಲ ಹೀಗಲ್ಲ ಏನೂ ಇಲ್ಲ. ದಯವಿಟ್ಟು ಮನೆ ಬಿಟ್ಟು ಹೊರಗಡೆ ಹೋಗ್ತೀರಾ? ನಾವು ಎಸಿ ಫಿಕ್ಸ್ ಮಾಡ್ಬೇಕು ನೆಮ್ಮದಿಯಿಂದ. ಇವತ್ ರಾತ್ರಿ ನಾವು ತಂಪಾಗಿರೋ ಗಾಳಿಯಲ್ಲಿ ಮಲ್ಕೊಂಡಿರ್ತೀವಿ. ನೀವು ಹೊರಗಡೆ ಹೋಗಿ ಆ ಬಿಸಿ ಗಾಳಿಯಲ್ಲೇ ಮಲ್ಕೊಂಡಿರಿ. ಇವರು ಮಾತಾಡ್ತಿದ್ದಾಗ ಈ ಕಡೆ ಎಸಿ ಮೆಕ್ಯಾನಿಕ್ ಅಂತೂ ಎಸಿ ಆನ್ ಮಾಡ್ದ. ಆವಾಗ ಸ್ವಲ್ಪ ಸಮಯದಲ್ಲಿ ಬಿಸಿಯಾಗಿದ್ದ ಆ ರೂಮ್ ತುಂಬಾನೇ ತಣ್ಣಗೆ ಬದಲಾಯಿತು. ಎಲ್ರಿಗೂ ತುಂಬಾನು ಖುಷಿಯಾಯ್ತು. ವಾವ್, ಗಾಳಿ ತುಂಬಾ ತಂಪಾಗಿ ಬರ್ತಾ ಇದೆ, ಶಿಮ್ಲಾ ತರನೇ ಇದೆ ಅಲ್ವೇನೋ? ಆವಾಗ ಬನ್ನು ಕೂಡ ಕಣ್ಮುಚ್ಕೊಂಡು ಆ ಗಾಳಿನ ನೋಡಿ, ವಾವ್ 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 ವಾವ್, ಎಂತ ಗಾಳಿ ಎಂತ ಗಾಳಿ. ಊಟಿಯಿಂದ ಒಂದು ಪೈಪ್ ಹಾಕಿ ಟುನಿ ಆಂಟಿ ಮನೆಗೆ ಗಾಳಿನ ಯಾರೋ ತಗೊಂಡ್ ಬಂದು ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಅಮ್ಮ, ರಿಮೋಟ್ ಇಲ್ಲಮ್ಮ, ಟೆಂಪರೇಚರ್ 16 ಅಲ್ಲಿ ಇಡೋಣ ಅಮ್ಮ. ಆವಾಗ್ಲೇ ಅಲ್ವಾ ಶಿಮ್ಲಾ ತರ ಇರೋದು. 16 ಅಲ್ಲ ಬುಜ್ಜಿ, ನೀನು -1 ಅಲ್ಲಿ ಇಡೋ. ಆವಾಗ್ಲೇ ಅಲ್ವಾ ಈ ಎಸಿಯಿಂದ ಆ ಮಂಚು ಹೊರಗಡೆ ಬರುತ್ತೆ. ಆ ಮಂಚಿನ ಜೊತೆ ನಾವು ಕೂಡ ಚೆನ್ನಾಗಿ ಆಟಾಡ್ಬೋದಲ್ವಾ? ಅಯ್ಯೋ ಲೂಸ್ ಬನ್ನು, ಇದರಲ್ಲಿ 16 ಲಾಸ್ಟ್, -1 ಎಲ್ಲ ಹೋಗಲ್ಲ. ನಿನಗೆ ಏನು ಗೊತ್ತಿಲ್ಲ. ರಿಮೋಟ್ ನನ್ನ ಹತ್ರ ಇರ್ಲಿ, ನಾನ್ ಹಾಕ್ತೀನಿ, ಆವಾಗ ಸರಿ ಇರುತ್ತೆ.
ನೀನ್ ಬೇಕಾದ್ರೆ ಮಂಚು ಬೇಕು ಅಂದ್ರೆ ನಿಮ್ ಮನೆ ಫ್ರೀಜರ್ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಆಟ ಆಡ್ಕೊ. ಅಯ್ಯೋ ಫ್ರಿಜ್ಜಲ್ಲಿ ಸುಮಾರು ತರಕಾರಿ ಇದೆ ಬುಜ್ಜಿ, ನಾನ್ ಎಲ್ಲೂ ಕೂತ್ಕೊಳ್ಳೋದು ಹೇಳೋ. ಸರಿ, ಎಸಿಲಿ ಕೂತ್ಕೊಂಡ್ರೆ ಸ್ನಾನ ಮಾಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ಹೀಟರ್ ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ಕರೆಂಟ್ ಬಿಲ್ಲು ಸೇವೋ. ಅಮ್ಮ, ಆ ರಿಮೋಟ್ ಕೊಡಮ್ಮ, ನೀನ್ ತಗೊಂಡು ಎಸಿ, ರಿಮೋಟ್ ನನಗೆ ಸ್ವಂತ ಅಲ್ವಾ? ಹಾಗಲ್ಲ ಏನೂ ಇಲ್ಲ, ರಿಮೋಟು ನಿಂದೆ ಆಗಿರ್ಬೋದು, ಆದ್ರೆ ಈ ಗಾಳಿ ಎಲ್ರಿಗೂ ಸ್ವಂತ, ಆ ರಿಮೋಟ್ ನನ್ಗೇನೆ ಬೇಕು. ಸುಮ್ನಿರೋ, ಇಬ್ರು ಯಾಕೆ ಜಗಳ ಮಾಡ್ತಾ ಇದ್ರಿ ರಿಮೋಟ್ಗೋಸ್ಕರ? ರಿಮೋಟ್ ಇಬ್ರಿಗೂ ಬೇಡ, ನಾನೇ ಇಟ್ಕೊಳ್ತೀನಿ. ವಾವ್ ಬನ್ನು, ತುಂಬಾ ಕೋಲ್ಡ್ ಆಗ್ತಾ ಇದೆ ಅಲ್ವಾ? ಈ ಕೋಲ್ಡ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಕಣೋ. ಅಯ್ಯಯ್ಯೋ ಆಂಟಿ, ಆ ರಿಮೋಟ್ ಅಲ್ಲಿ ಎಸಿನ ಸ್ವಲ್ಪ ಕಡಿಮೆ ಮಾಡ್ತೀರಾ? ನನಗೆ ಇಲ್ಲಿ ಕೈಕಾಲೆಲ್ಲ ನಡುಗ್ತಾ ಇದೆ. ಮೊದ್ಲು ಗೊತ್ತಾಗ್ಲಿಲ್ಲ, ಇವಾಗ ಚಳಿ ಆಗ್ತಿದೆ, ಪ್ಲೀಸ್ ಸ್ವಲ್ಪ ಕಡಿಮೆ ಮಾಡಿ. ಏನು -1 ಇಡ್ಬೇಕು ಅಂತ ಹೇಳ್ದೆ, ಇವಾಗ 16 ಇಟ್ಟಿದ್ದಕ್ಕೇನೆ ನಡುಗ್ತಾ ಇದೆಯಾ? ಮತ್ಯಾಕೋ ಮಾತೆಲ್ಲ ನಿಂಗೆ? ಆವಾಗ ಬಿಸಿಲಿಂದ ಮನೆಯೊಳಗಡೆ ಬಂದಿದ್ದೆ, ಸೆಕೆ ಅನ್ನಿಸ್ತಿತ್ತು, ಇವಾಗ ಹಾಗಲ್ಲ, ಮನೆಯೊಳಗಡೆ ಇದೀನಲ್ವಾ. ಸರಿ, ಇವಾಗ ನಾನು ಎಸಿ ರೂಮಲ್ಲಿ ಬಿರಿಯಾನಿ ತಗೊಂಡ್ ಬಂದಿಟ್ರೆ ತಣ್ಣಗಾಗುತ್ತಾ? ತಣ್ಣಗಾಗದೆ ಮತ್ತೆ ಬಿಸಿ ಬಿಸಿ ಆಗುತ್ತಾ? ನೀನು ಬಿಸಿ ಬಿಸಿ ಬಿರಿಯಾನಿ ತಗೊಂಡ್ ಬಂದಿಟ್ರು ಕೂಡ ಅದು ಆಮೇಲೆ ಐಸ್ ಬಿರಿಯಾನಿ ಆಗುತ್ತೆ ಕಣೋ. ಚೋಟು ಹಾಗೂ ಚಿಚು ಕೂಡ ಆ ತಂಪಾಗಿ ಬರ್ತಾ ಇದ್ದ ಗಾಳಿನ ಎಂಜಾಯ್ ಮಾಡ್ತಾ ಇದ್ರು ಕೂಡ ಅವ್ರು ಈಗೋ ಅದನ್ನ ಬಾಯ್ಬಿಟ್ಟು ಹೇಳಕ್ಕೆ ತಡಿತಾ ಇತ್ತು. ಆವಾಗ ಚಿಚು ಕೋಪದಿಂದ, ಈ ಗಾಳಿ ನಮಗೆ ಸೆಟ್ ಆಗ್ತಿಲ್ಲ, ನಮಗೆ ಹೊರಗಡೆ ಇರುವ ನ್ಯಾಚುರಲ್ ಗಾಳಿನೇ ಸೆಟ್ಟು, ಬಾ ಚೋಟು ಹೋಗೋಣ. ಹೋಗಿ ಹೋಗಿ, ಹೊರಗಡೆ 45 ಡಿಗ್ರಿಯಲ್ಲಿ ಬಿಸಿಲು ಹೊಡಿತಾ ಇದೆ, ಒಳ್ಳೆ ಬಿಸಿ ಬಿಸಿ ಗಾಳಿ ಬೀಸ್ತಾ ಇದೆ, ನೀವು ಸಂತೋಷವಾಗಿ ಅದ್ರಲ್ಲೇ ಎಂಜಾಯ್ ಮಾಡಿ. ನಾನಂತಿ ಒಟ್ಟು ಟುನಿ ಆಂಟಿ ಮನೇಲಿದ್ದು ತಂಪಾದ ಗಾಳಿಯಲ್ಲಿ ಎಂಜಾಯ್ ಮಾಡ್ತೀನಿ. ಬಾಯ್ ಬಾಯ್ ಆಂಟಿ. ಚೋಟು ಹಾಗೂ ಚಿಚು ಇಬ್ರು ಕೂಡ ತಲೆ ಬಗ್ಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬಂದ್ರು. ಒಳಗಡೆ ಟುನಿಗುಬ್ಬಚ್ಚಿ, ಬನ್ನು ಹಾಗೂ ಬುಜ್ಜಿ 3 ಜನನು ಎಸಿ ರೂಮಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡ್ತಿದ್ರು. ಥ್ಯಾಂಕ್ಸ್ ಕಣೋ ಬನ್ನು, ನೀನ್ ಮಾತ್ರ ಬಂದು ನಿಜ ಹೇಳಿಲ್ಲ ಅಂದ್ರೆ ನಾನು ಮೋಸ ಹೋಗ್ತಾ ಇದ್ದೆ. ನಿಮ್ಮ ಅಮ್ಮ ಹಾಗೂ ಚಿಚು ಮಾತು ಕೇಳಿ. ಪರವಾಗಿಲ್ಲ ಆಂಟಿ, ಮೋಸ ಮಾಡೋದು ಅಮ್ಮನೇ ಆದ್ರೂ ಕೂಡ ಅದನ್ನ ಹೊರಗಡೆ ಹೇಳಲೇಬೇಕು, ಅದೇ ಆಂಟಿ ಒಳ್ಳೆ ಗುಣ. ಹಾಗಂತ ಹೇಳ್ದ ಬನ್ನು.